ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಬರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಬಗ್ಗೆ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಕೇಳುವಂಥ ಪ್ರಶ್ನೆ ಪತ್ರಿಕೆ 2ನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ನಂತರದಲ್ಲಿ ನಿಮ್ಗೆ ಅನಿಸ್ಬೋದು ಈ ಒಂದು ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಠಿಣವಾಗಿದೆ ಅಂತ ಹೇಳಿ. ಏಕೆ ಅಂತಂದರೆ ಕೆಲವಾರು ವಿಶಿಷ್ಟವಾದಂಥ ಒಂದು ಪ್ರಶ್ನೆಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಪಠ್ಯದ ಮಧ್ಯಭಾಗದಲ್ಲಿ ಕೂಡ ಕೆಲವು ಪ್ರಶ್ನೆಗಳನ್ನ ಕೇಳಲಾಗಿದೆ. ಹಾಗಾಗಿ ಈ ಒಂದು ವಿಡಿಯೋ ನೀವು ಕೊನೆಯ ತನಕ ನೋಡಿದಾಗ ನಿಮಗೆ ಅದು ಅರಿವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದೀನಿ. ಈ ಒಂದು ವಿಡಿಯೋ ಕೊನೆ ತನಕ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2ನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಿಮಗೆ ಕೆಲವು ಸೂಚನೆಗಳನ್ನ ನೀಡಲಾಗಿರುತ್ತೆ. ನೀವು ಇಲ್ಲಿ ಸೂಚನೆಗಳನ್ನ ಗಮನಿಸ್ಕೋಬೋದು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಾಗುತ್ತೆ. ಹಾಗೆ ಬಲಬದಿಯಲ್ಲಿ ಅಂಕಗಳನ್ನು ಸೂಚಿಸಲಾಗಿರುತ್ತೆ. ಹಾಗೆ ಪ್ರಶ್ನೆಗಳ ಸಂಖ್ಯೆಗಳನ್ನು ಸರಿಯಾಗಿ ಬರೆದು ಉತ್ತರವನ್ನು ಕೊಡಬೇಕು. ಹಾಗೆ ಭಾಗ ಎ ಏನಿದೆ ಅಲ್ಲಿ ನೀವು ಮೊದಲು ಬರೆದಂಥ ಪ್ರಥಮ ಉತ್ತರಗಳೇನಿರ್ತವೆ ಅವುಗಳನ್ನ ಮಾತ್ರ ಪರಿಗಣಿಸಲಾಗುತ್ತೆ ಮೌಲ್ಯಮಾಪನಕ್ಕೆ. ಅದೇ ಒಂದೇ ಪ್ರಶ್ನೆಗೆ ನೀವು 2 ಬಾರಿ ಉತ್ತರ ಬರೆದ್ರೆ ಮೊದಲು ಸರಿ ಬರೆದು ಆನಂತರ ತಪ್ಪು ಬರೆದ್ರೆ ಓಕೆ, ಬಟ್ ಮೊದಲು ತಪ್ಪು ಬರೆದು ಆನಂತರ ನೀವು ಸರಿ ಬರೆದಿದ್ರೆ ಅದನ್ನು ಪರಿಗಣಿಸೋದಿಲ್ಲ. ಹಾಗಾಗಿ ಮೊದಲೇ ಯೋಚಿಸಿ ಸರಿಯಾದಂಥ ಉತ್ತರವನ್ನು ಸಾಧ್ಯ ಆದಷ್ಟು ಮೊದಲ ಪುಟಗಳಲ್ಲೇ ಅದನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯವಾಗಿ 5 ಭಾಗಗಳನ್ನ ಕಾಣ್ತೇವೆ. ಅಲ್ಲಿ ಮೊದಲನೇ ಭಾಗ ಎ. ಈ ಒಂದು ಪಾರ್ಟ್ ಎನಲ್ಲಿ ನಾವು ಮುಖ್ಯವಾಗಿ 4 ವಿಭಾಗಗಳನ್ನ ಗಮನಿಸ್ಬೋದು. ಅದರಲ್ಲಿ ಮೊದಲನೇ ಒಂದು ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇರ್ತವೆ. ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಇರ್ತವೆ. ನಾವು ಇಲ್ಲಿ ಪ್ರಶ್ನೆಗಳನ್ನ ನೇರವಾಗಿ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥ ಮೊದಲ ಒಂದು ಪ್ರಶ್ನೆ, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ನೀಡಿದ ಕಾಯ್ದೆ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದಂಥ ಒಂದು ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ನಾವು 4 ಆಯ್ಕೆಗಳನ್ನ ನೋಡೋಣ. 1909ರ ಕಾಯ್ದೆ, ಹಾಗೆ 1919ರ ಕಾಯ್ದೆ, 1935ರ ಕಾಯ್ದೆ, 1947ರ ಕಾಯ್ದೆ. 4 ಕಾಯ್ದೆಗಳು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸರಿಯಾದಂಥ ಉತ್ತರ 1909ರ ಕಾಯ್ದೆ. ಏಕೆಂತಂದರೆ ನೀವು ಮಾರ್ಲೆಮೆಂಟೋ ಸುಧಾರಣೆಗಳು ಅಂತ ಕೇಳಿರ್ಬೋದು. ಆ ಮಾರ್ಲೆಮೆಂಟೋ ಸುಧಾರಣೆಗಳು 1909ರಲ್ಲಿ ಕಾಯ್ದೆಯಾಗಿ ಬರ್ತವೆ. ಈ ಒಂದು ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾದಂಥ ಮತದಾರ ಕ್ಷೇತ್ರಗಳನ್ನ ನೀಡಲಾಗುತ್ತೆ. ಹಾಗೆ ಎರಡನೇ ಪ್ರಶ್ನೆ ನೋಡುವಂಥದ್ದು, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದನ್ನು ಕಾವಲುಗಾರ ಎಂದು ಪರಿಗಣಿಸಲಾಗಿದೆ. ಅದಕ್ಕೆ 4 ಆಯ್ಕೆಗಳಿದೆ, ನೀವು ಗಮನಿಸ್ಬೋದು. ಸಭಾಪತಿ, ವಿರೋಧ ಪಕ್ಷ, ಸ್ಥಾಯಿ ಸಮಿತಿಗಳು, ರಾಜಕೀಯ ಪಕ್ಷದ ಮುಖ್ಯ ಸಚೇತಕ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ವಿರೋಧ ಪಕ್ಷ. ವಿರೋಧ ಪಕ್ಷವನ್ನು ನಾವು ಕಾವಲು ನಾಯಿ, ಪ್ರಜಾಪ್ರಭುತ್ವದ ಕಾವಲು ನಾಯಿ ಅಂತ ಕರಿತೀವಿ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಅದು ಕಾರ್ಯನಿರ್ವಹಿಸುತ್ತೆ. ಎಲ್ಲ ಪ್ರಜಾಪ್ರಭುತ್ವಗಳು ಕೂಡ ಇರುತ್ತೆ. ಹಾಗೆ ಮೂರನೇ ಪ್ರಶ್ನೆ, ಮೈಸೂರಿನ ತಾತಯ್ಯ ಎಂದು ಯಾರು ಹೆಸರುವಾಸಿಯಾಗಿರುವರು ಅಂತ ಇದೆ. ನೋಡಿ, ಇದು ಕೂಡ ಪಾಠದ ಮಧ್ಯದಲ್ಲಿ ತೆಗೆದುಕೊಟ್ಟಿರುವಂಥ ಪ್ರಶ್ನೆ, ನೀವು ಗಮನಿಸ್ಕೋಬೇಕಾಗುತ್ತೆ. ನಾವೇನು ಹಿಂದುಳಿದ ವರ್ಗಗಳ ಚಳುವಳಿ ಅಂತ ಕರಿತೇವೆ ಅಲ್ಲಿ ಇದು ಬರುತ್ತೆ. 4 ಆಯ್ಕೆಗಳಿದೆ. ಶ್ರೀ ಕೊಂಗಾಡಿಯಪ್ಪ, ಹಾಗೆ ಶ್ರೀ ಕಾಂತರಾಜ ಅರಸ್, ಶ್ರೀ ವೆಂಕಟಕೃಷ್ಣಯ್ಯ, ಶ್ರೀ ರಂಗಾಚಾರ್ಲು ಅಂತ ಇದೆ. ಇವರೆಲ್ಲರೂ ಕೂಡ ಮೈಸೂರಿಗೆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟವರಾದರೂ ಕೂಡ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ಶ್ರೀ ವೆಂಕಟಕೃಷ್ಣಯ್ಯ. ಇವರು ಮೈಸೂರಿನ ತಾತಯ್ಯ ಅಂತೇಳಿ ಅವರು ಹೆಸರುವಾಸಿಯಾಗಿದ್ದರು. ನಿಮಗೆ ಕಾಂತರಾಜ ಅರಸು ಅವರು ಕೂಡ ಹಿಂದುಳಿದ ವರ್ಗಗಳ ಚಟುವಳಿಯಲ್ಲಿ ಒಂದು ಪಾತ್ರ ವಹಿಸ್ತಾರೆ. ಅವರು ಕೂಡ ಅದು ಕೊಂಗಾಡಿಯಪ್ಪ. ನೀವು ಅವರು ದೊಡ್ಡಬಳ್ಳಾಪುರ ಭಾಗದಲ್ಲಿ ಅಂತ ಕೇಳಿದಾಗ ನೀವು ಕೊಂಗಾಡಿಯಪ್ಪನ ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದೆ. ಅಲ್ಲಿ ಚಿತ್ರ ಗಮನಿಸ್ಬೋದು. ಸಮ್ಮಿಶ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ಸಮ್ಮಿಶ್ರ ಸರ್ಕಾರ ರಚನೆಯಾಗುವ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರವನ್ನು ಗಮನಿಸಿದಾಗ ಇದು ಯಾವ ಸಂದರ್ಭದ ರಚನೆ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಒಂದು ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆದಾಗ. ಹಾಗೆ ಎರಡನೇ ಆಯ್ಕೆ, ಒಂದು ರಾಜಕೀಯ ಪಕ್ಷ ನಿಚ್ಚಳ ಬಹುಮತ ಪಡೆದಾಗ. ಮೂರನೇದಾಗಿ ಹೆಚ್ಚು ಸ್ಥಾನ ಪಡೆದ ಪಕ್ಷದ ನಾಯಕನನ್ನು ರಾಜ್ಯಪಾಲರು ಸರ್ಕಾರ ರಚನೆಗೆ ಆಮಂತ್ರಿಸಿದಾಗ ಅಂತಿದೆ. ಹಾಗೆ ಯಾವುದೇ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯದಿದ್ದಾಗ ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಯಾವುದೇ ಪಕ್ಷ ನಿರ್ದಿಷ್ಟ ಒಂದು ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯದೇ ಇದ್ದಾಗ ಆಗ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ.
ಏಕೆಂದರೆ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಪಡೆದೇ ಇದ್ದಾಗ ಆಗ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಒಂದುಗೂಡಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ಆಧಾರವಾಗಿ ಇಟ್ಕೊಂಡು ಒಂದು ಸರ್ಕಾರವನ್ನು ರಚನೆ ಮಾಡ್ತವೆ. ಇದನ್ನು ನಾವು ಸಮ್ಮಿಶ್ರ ಸರ್ಕಾರ ಅಂತ ಕರಿತೇವೆ. ಹಾಗೆ 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಆಸಿಯಾನ್ ಸದಸ್ಯ ರಾಷ್ಟ್ರ ಯಾವುದು ಅಂತ ಇದೆ. ಆಸಿಯಾನ್ನ ಸದಸ್ಯ ರಾಷ್ಟ್ರ ಯಾವುದು ಅಂತ ಅಂದಾಗ ನಾವು ಅಲ್ಲಿ ಮುಖ್ಯವಾಗಿ ಗಮನಿಸಿದಾಗ ನಿಮಗೆ ಅಲ್ಲಿ ಪೂರ್ವ ತಿಮೂರ್ ಅದು ಆಸಿಯಾನ್ ಸದಸ್ಯ ರಾಷ್ಟ್ರ ಅಲ್ಲ, ಮಾಲ್ಡೀವ್ಸ್ ಅಲ್ಲ, ಜಪಾನ್ ಕೂಡ ಅಲ್ಲ. ಬ್ರೂನೈ ಅದೇನಿದೆ ಅದು ಆಸಿಯಾನ್ ಸದಸ್ಯ ರಾಷ್ಟ್ರಗಳಾಗಿದೆ. ಅಂದರೆ ನಾವೇನು ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಅಂತ ಕರಿತೇವೆ, ಇಂಡೋನೇಷಿಯಾ, ಮಲೇಷಿಯಾ, ಸಿಂಗಾಪುರು ಆ ಒಂದು ಭಾಗದ ರಾಷ್ಟ್ರಗಳೇನು ಬರ್ತವೆ, ಅಲ್ಲಿ ಬ್ರೂನೈ ಅದು ಕೂಡ ಆಸಿಯಾನ್ ಸದಸ್ಯ ರಾಷ್ಟ್ರ ಆಗಿದೆ. ಥಾಯ್ಲ್ಯಾಂಡು ಇವೆಲ್ಲವೂ ಕೂಡ ತಿಳ್ಕೊಂಡಿರಬೇಕು. 10 ಸದಸ್ಯ ರಾಷ್ಟ್ರಗಳಿದೆ, ಅದರಲ್ಲಿ ಬ್ರೂನೈ ಕೂಡ ಒಂದು. ಹಾಗಾಗಿ ಅದನ್ನು ಸರಿಯಾದಂಥ ಉತ್ತರ ಅಂತ ತಿಳ್ಕೊಬೇಕಾಗುತ್ತೆ. ಹಾಗೆ ನಾವು 2ನೇ ವಿಭಾಗಕ್ಕೆ ಹೋದಾಗ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಇದೆ. ಇದಕ್ಕೆ ನಾವು 5 ಪ್ರಶ್ನೆಗಳಿರ್ತವೆ. ಇಲ್ಲಿ ಆಪ್ಷನ್ಗಳನ್ನು ಕೂಡ ಕೊಡಲಾಗಿರುತ್ತೆ. ಮೊದಲೇ ಇಲ್ಲಿ 5 ಆಪ್ಷನ್ಗಳು ಕೂಡ ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು. ರಾಜಾರಾಮ್ ಮೋಹನ್ ರಾಯ್, ನೀಲಿಬೆಳೆ, ಪಂಚಶೀಲ, ಲ್ಯಾಟಿನ್, ಹಾಗೆ ZA ಬುಟೋ. ನೋಡಿ ಇವೆಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಹೊಸದಾಗಿರುವಂಥ ಪ್ರಶ್ನೆಗಳು. ಹಿಂದೆ ಎಲ್ಲ ಈ ಪ್ರಶ್ನೆಗಳನ್ನ ಕೇಳಿಲ್ಲ. ಹಾಗಾಗಿ ಈ ಪ್ರಶ್ನೆಗಳನ್ನ ಗಮನಿಸ್ಕೋಬೇಕು. ಪಠ್ಯದ ಮಧ್ಯಭಾಗದಲ್ಲಿ ಕೂಡ ವಿದ್ಯಾರ್ಥಿಗಳು ಪುಸ್ತಕವನ್ನು ಓದಬೇಕು, ಪಠ್ಯ ಪುಸ್ತಕವನ್ನು. ಹಾಗಾಗಿ ಎಲ್ಲ ಪ್ರಶ್ನೆಗಳು ನಿಮಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಮೊದಲನೇ ಪ್ರಶ್ನೆ ಇದರಲ್ಲಿ ಈ ವಿಭಾಗದಲ್ಲಿ 6ನೇ ಪ್ರಶ್ನೆ, ಚುನಾವಣೆಯ ಮೂಲ ಪದ ಎಲಿಗರ್ ಡ್ಯಾಶ್ ಪದದಿಂದ ಬಂದಿದೆ ಅಂತ ಇದೆ. ಅಂದರೆ ಅದರ ಮೂಲ ಪದ ಯಾವುದು ಅಂತ ನೀವು ಬರೀಬೇಕಾಗುತ್ತೆ. ಅಂದರೆ ಯಾವ ಭಾಷೆಯಿಂದ ಬಂದಿದೆ ಅಂತೇಳಿ. ಹಾಗಾಗಿ ಇದು ಸರಿಯಾದಂಥ ಉತ್ತರ ಲ್ಯಾಟಿನ್ ಪದದಿಂದ ಬಂದಿದೆ. ಅಂದರೆ ಮೂಲ ಪದ ಲ್ಯಾಟಿನ್ ಪದ ಎಲಿಗರ್ ಎಂಬುದು. ಹಾಗಾಗಿ ಅದನ್ನು ಬರೀಬೇಕು. ಹಾಗೆ 7ನೇ ಪ್ರಶ್ನೆ, ಪುನರುಜ್ಜೀವನದ ಅವಧಿಯಲ್ಲಿ ಭಾರತದ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಡ್ಯಾಶ್ ಶ್ರಮಿಸಿದರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಅವರು ಆ ಒಂದು ಕಾಲದಲ್ಲಿ ಪ್ರಮುಖವಾಗಿ ಶ್ರಮಿಸ್ತಾರೆ. ಹಾಗಾಗಿ ಅದನ್ನು ಬರೀಬೇಕಾಗುತ್ತೆ. ಹಾಗೆ 8ನೇ ಪ್ರಶ್ನೆ, ಬಂಗಾಳದ ಸರ್ಕಾರ ಡ್ಯಾಶನ್ನು ನಿಷೇಧಿಸಿತು ಅಂತ ಇದೆ. ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ನೀಲಿ ಬೆಳೆ ಅದನ್ನು ಬೆಳೆಯುವುದನ್ನು ನಿಷೇಧಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸ್ಬೋದು, ಖೇಡಾ ಚಳುವಳಿ ಅಂತ ಬರುತ್ತೆ. ಆ ಖೇಡಾ ಚಳುವಳಿ ನಡೆದಿದೆ ಈ ಒಂದು ಕಾರಣದಿಂದೋಸ್ಕರ. ಅದನ್ನು ನೆನ್ಪಿಟ್ಕೊಂಡು ಬರೀಬೇಕು. ಹಾಗೆ ಡ್ಯಾಶ್ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವವಾಗಿದೆ ಅಂತ ಇದೆ. ನೋಡಿ ಭಾರತದ ವಿದೇಶಾಂಗ ನೀತಿಯ ಬಹಳ ಮುಖ್ಯವಾದ ಮೂಲತತ್ವ ನಾವು ಅಲ್ಲಿ ಗಮನಿಸಬೇಕು, ಅದು ಪಂಚಶೀಲ ತತ್ವಗಳು ಅಂತ ಇದೆ. ನೋಡಿ ಈ ಒಂದು ತತ್ವಗಳಿಗೆ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರು, ಹಾಗೆ ಚೀನಾದ ಪ್ರಧಾನಮಂತ್ರಿಗಳಾಗಿದ್ದಂಥ ಚೌವೆನ್ ಲಾಯ್ ಅವರು ಒಂದು 1954 ಏಪ್ರಿಲ್ 29ರಂದು ಸಹಿ ಮಾಡ್ತಾರೆ. ಆ ಒಂದು ಒಪ್ಪಂದ ಅನುಗುಣವಾಗಿ 5 ತತ್ವಗಳನ್ನ ಅಳವಡಿಸಲಾಗುತ್ತೆ. 5 ತತ್ವಗಳು ಪಂಚಶೀಲ ತತ್ವಗಳು ಅಂತ ಕರೀತೇವೆ. ಅವುಗಳನ್ನು ನಾವಿಲ್ಲಿ ಭಾರತದ ದೇಶ ನೀತಿಯ ಮೂಲ ತತ್ವಗಳಲ್ಲಿ ಗಮನಿಸ್ತೇವೆ. ಹಾಗೆ 10ನೇ ಪ್ರಶ್ನೆ, 1972ರ ಶಿಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ಡ್ಯಾಶ್ ರವರು ಸಹಿ ಹಾಕಿದರು ಅಂತ ಇದೆ. ಅಲ್ಲಿ ನಿಮಗೆ ಇರುವಂಥ ಕೊನೆಯ ಆಯ್ಕೆ ಒಂದೇ, ನೀವು ತುಂಬ ಸುಲಭವಾಗಿ ಗುರುತಿಸ್ಬೋದು. ಹಾಗಾಗಿ ಅದಕ್ಕೆ ZA ಬುಟ್ಟೋ, ಜುಲ್ಫಿಕರ್ ಆಲಿ ಬುಟ್ಟೋ ಅಂತ ಪೂರ್ಣ ಹೆಸರು. ನೆನ್ಪಿಟ್ಕೊಳ್ಳಿ. ಇದನ್ನು 2 ಅಂಕಗಳಿಗೂ ಕೂಡ ಕೇಳ್ಬೋದು. ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಹಾಗಾಗಿ ಇಂದಿರಾ ಗಾಂಧಿ ಮತ್ತು ZA ಬುಟ್ಟೋ ಅದನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ 2 ಅಂಕ ಕೂಡ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಹಾಗೆ ನಾವು ಮುಂದಿನ ವಿಭಾಗಕ್ಕೆ ಹೋದಾಗ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳಿರ್ತವೆ. ಇಲ್ಲಿ ಈ ಒಂದು ವಿಭಾಗದಲ್ಲಿ ನಾವು ಗಮನಿಸುವಂಥದ್ದು 5 ಅಂಶಗಳನ್ನ ಕೊಟ್ಟು ಹೊಂದಿಸಿ ಬರೆಯಲಿಕ್ಕೆ ಕೇಳಲಾಗಿದೆ. ಅವುಗಳನ್ನ ನೀವು ಗಮನಿಸಬೇಕು. ಆ ಕಡೆಯಲ್ಲಿ ಆಪರೇಷನ್ ಪೋಲೋ, ಆಫ್ರಿಕಾ, ಅಸ್ಸೀರಿಯನ್ಸ್, HJ ಮಾರ್ಗೆಂತೋ, ಭಾರತ ಅಂತ ಇದೆ. ಹಾಗೆ ಈ ಕಡೆ ನೀವು ಗಮನಿಸ್ಬೋದು ಜನಾಂಗೀಯತೆ, ಸಿರಿಯಾ, G20, ದಿ ಹೇಗ್, ಹೈದರಾಬಾದ್ ನಿಜಾಮ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಇದೆ. ನೋಡಿ ಇಲ್ಲಿ ನಾವು ಯಾವುದಕ್ಕೆ ಸರಿಯಾಗಿ ಹೋಲಿಸ್ಬೋದು ಅಂತ ನಾವು ನೋಡಿದಾಗ ಹೊಂದಿಸಿ ಬರೆದಾಗ ಹೇಗಿರುತ್ತೆ, ನಾವು ಉತ್ತರವನ್ನು ನೋಡೋಣ. ಈಗ ಆಪರೇಷನ್ ಪೋಲೋ ಇದು ಹೈದರಾಬಾದಿನ ವಿಷಯಕ್ಕೆ ಸಂಬಂಧಪಟ್ಟದ್ದು. ಅಂದರೆ 1948 ಸೆಪ್ಟೆಂಬರ್ನಲ್ಲಿ ಹೈದರಾಬಾದ್ನಲ್ಲಿ ಏನು ಅರಾಜಕತೆಯ ವಾತಾವರಣ ಉಂಟಾಗುತ್ತೆ, ಆಗ ಭಾರತದ ಸೇನೆ ಹೈದರಾಬಾದ್ನ ಮೇಲೆ ದಾಳಿಯನ್ನು ಮಾಡುತ್ತೆ. ಆ ಒಂದು ಪೊಲೀಸ್ ಕಾರ್ಯಾಚರಣೆನ ಅಂದರೆ ಆಪರೇಷನ್ ಪೋಲೋ ಅಂತ ಕರಿತೀವಿ. ಹಾಗಾಗಿ ಅದು ಹೈದರಾಬಾದ್ ನಿಜಾಮನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಅದನ್ನು ಹೊಂದಿಸಿ ಬರೀಬೇಕು. ಹಾಗೆ ಆಫ್ರಿಕಾ ಅದನ್ನು ನಾವು ಜನಾಂಗೀಯತೆಯ ನಾಡು ಅಂತ ಕರಿತೀವಿ. ಹಾಗಾಗಿ ಅದನ್ನು ಹೊಂದಿಸಿ ಬರೀಬೇಕು. ಹಾಗೆ ಅಸ್ಸೀರಿಯನ್ಸ್ ಸಿರಿಯಾದಲ್ಲಿರುವಂಥ ಒಂದು ಜನಾಂಗೀಯ ಗುಂಪು ಅದು. ಅಲ್ಲಿ ಅಸ್ಸೀರಿಯನ್ಸು, ಆರ್ಮೇನಿಯನ್ಸು, ತುರ್ಕ್ಮೆನೀಸ್, ಅರಬ್ಸು, ಕರ್ಡ್ಸು ಅಂತೇಳಿ ಮುಖ್ಯವಾಗಿ 5 ಜನಾಂಗಗಳು ಬರ್ತವೆ. ಅದರಲ್ಲಿ ಅಸ್ಸೀರಿಯನ್ಸ್ ಕೂಡ ಒಂದು. ನೀವು ಯಾವುದನ್ನಾರು ಕೇಳಿ ನೀವು ನೆನಪಿಟ್ಕೊಳ್ಳಿ, 5 ಜನಾಂಗಗಳು ಕೂಡ ತಿಳ್ಕೊಳ್ಳಿ. 2 ಮಾರ್ಕ್ಸ್ ಕೂಡ ಕೇಳ್ಬೋದು. ಹಾಗಾಗಿ ಅದು ಗೊತ್ತಿರಬೇಕಾಗುತ್ತೆ. ಹಾಗೆ HJ ಮಾರ್ಗೆಂತೋ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ಒಬ್ಬ ಚಿಂತಕರು. ಹಾಗೆ ಭಾರತ ಇತ್ತೀಚೆಗೆ G20 ಶೃಂಗಸಭೆ ಭಾರತದಲ್ಲಿ ನಡೆಯುತ್ತೆ. ಹಾಗಾಗಿ ಅದನ್ನು ಹೊಂದಿಸಿ ಬರೀಬೇಕಾಗುತ್ತೆ.
ಹಾಗೆ ನಾವು ಮುಂದಿನ ಒಂದು ವಿಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ನೋಡಿ, ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ನಾನು ನಿಮಗೆಲ್ಲ ಒಂದು ಪದದಲ್ಲಿ ಕೊಟ್ಟಿದ್ದೀನಿ ಸುಲಭವಾಗಿರಲಿ ಅಂತೇಳಿ, ನೀವು ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾವು 12ನೇ ಪ್ರಶ್ನೆ ನೋಡುವಂಥದ್ದು, ರಾಜ್ಯ ಸರ್ಕಾರದಲ್ಲಿ ಸಂಪುಟ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸುವರು? ನೋಡಿ, ಈ ಪ್ರಶ್ನೆ ನಿಮ್ಮ ಪುಸ್ತಕದಲ್ಲಿ ಇಲ್ಲ, ಆದರೆ ಹೊಸದಾಗಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದು ಅರ್ಥ ಮಾಡಿಕೊಂಡು ನೀವು ಬರೀಬೇಕಾಗತ್ತೆ. ಏಕೆಂದರೆ ರಾಜ್ಯ ಸರ್ಕಾರದಲ್ಲಿ ಸಂಪುಟ ಕಾರ್ಯದರ್ಶಿನ ಹುದ್ದೆ ಇರೋದಿಲ್ಲ, ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಇರೋದಿಲ್ಲ. ಇಲ್ಲಿ ಮುಖ್ಯ ಕಾರ್ಯದರ್ಶಿ ಏನಿರ್ತಾರೆ ಅವರೇನೇ ಸಂಪುಟದ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾರೆ. ನೀವು ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನ ತಿಳ್ಕೊಂಡಿದ್ರೆ ಆಗ ತುಂಬ ಸುಲಭವಾಗಿ ನಾನು ಬರೀಲಿಕ್ಕೆ ಸಾಧ್ಯ. ಅಂದರೆ ಅವರು ಸಂಪುಟ ಕಾರ್ಯದರ್ಶಿಯಾಗಿದ್ದು ಸಂಪುಟ ಸಭೆಯಲ್ಲಿ ಹಾಜರಿರುವಂಥ ಏಕೈಕ ಅಧಿಕಾರಿಯಾಗಿರ್ತಾರೆ. ಅಂದರೆ ಅವರೇ ಸಂಪುಟ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗಾಗಿ ನೀವು ಉತ್ತರ ಮುಖ್ಯ ಕಾರ್ಯದರ್ಶಿ ಅದನ್ನು ತಿಳ್ಕೊಂಡಿರಬೇಕು. ಹಾಗೆ 13ನೇ ಪ್ರಶ್ನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಃ ಪ್ರವೇಶಿಸಲು ಮುನ್ನುಗ್ಗಿದ ದೇವಾಲಯ ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ನಾಸಿಕದ ಕಲಾರಾಮ್ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಅಂಬೇಡ್ಕರ್ ಅವರು ಮೊಟ್ಟ ಮೊದಲು ಪ್ರವೇಶಿಸಿದಂಥ ದಲಿತ ನಾಯಕ. ಅದನ್ನು ನೀವು ನೆನಪಿಟ್ಕೊಂಡಿದ್ರೆ ಗೊತ್ತಾಗುತ್ತೆ. ಹಾಗೆ 14ನೇ ಪ್ರಶ್ನೆ, ಕಾರ್ಮಿಕ ಚಳುವಳಿಯ ಯಾವುದಾದ್ರೂ ಒಂದು ಕಾರಣವನ್ನು ತಿಳಿಸಿ ಅಂತ ಇದೆ. ಇದಕ್ಕೆ ನೀವು ಯಾವುದಾದ್ರೂ ಒಂದು ಕಾರಣವನ್ನು ಬರೀಬೋದು. ಕಾರ್ಮಿಕ ಚಳುವಳಿಯಲ್ಲಿ ಕಾರ್ಮಿಕರ ಒಂದು ಹಿತಾಸಕ್ತಿಯ ನಿರ್ಲಕ್ಷ್ಯ ಮಾಡುವಂಥದ್ದು, ಉದ್ಯೋಗಿಗಳ ಕಡೆಗಣನೆ ಮಾಡುವಂಥದ್ದು, ಸೌಲಭ್ಯ ಪಡೆಯಲು, ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ, ಹಾಗೆ ಅಸಂಘಟಿತ ವಲಯದ ಕಾರ್ಮಿಕರ ಸ್ಥಿತಿಗತಿ. ನೀವು ಅಲ್ಲಿ 5ನೇ ಅಂಶ ಸಂಘಟಿತ ವಲಯ ಅಂತ ಆಗಿಬಿಟ್ಟಿದೆ, ಅದನ್ನು ಅಸಂಘಟಿತ ವಲಯ ಅಂತೇಳಿ ತಿಳ್ಕೊಳ್ಳಿ. ಅಸಂಘಟಿತ ವಲಯದ ಕಾರ್ಮಿಕರ ಸ್ಥಿತಿಗತಿ. ಅದರಲ್ಲಿ ಯಾವುದಾದ್ರು ಒಂದು ಅಂಶ ಬರೆದ್ರೆ ಸಾಕು. ಒಂದು ಅಂಕದ ಪ್ರಶ್ನೆಗಳಿಗೆ ಕೇಳಿದಾಗ ಒಂದು ಅಂಶ ಬರೆದ್ರೆ ಸಾಕು. ಹಾಗೆ 15ನೇ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ನಾವು ನೋಡಿದಾಗ ಜವಾಹರ್ಲಾಲ್ ನೆಹರು ಅವರನ್ನು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ನಾವು ಕರಿತೇವೆ. ಹಾಗೆ ನಾವು 16ನೇ ಪ್ರಶ್ನೆ, CTBT ಅನ್ನು ವಿಸ್ತರಿಸಿ ಅಂತಿದೆ. ಇದಕ್ಕೆ ವಿಸ್ತರಣಾ ರೂಪ ನೋಡಿದಾಗ ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ನಾವು ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ನಿಮಗೆ ವಿಸ್ತರಿಸಿ ಬರೀ ಕೇಳೋದೇ ಇಂಗ್ಲೀಷಲ್ಲಿ ವಿಸ್ತರಿಸಿ ಬರೀಲಿ ಅಂತ. ಆದರೆ ನೀವು ಕೆಲವು ಟೈಮಲ್ಲಿ ಕನ್ನಡದ ಬರೆದರೂ ಕೂಡ ನಿಮಗೆ ಅಂಕಗಳು ಸಿಗ್ತವೆ. ಆದರೆ ಇಂಗ್ಲೀಷಲ್ಲೇ ಒಂದು ವಿಸ್ತರಿಸುವಂಥ ಪ್ರಯತ್ನವನ್ನು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಮಾಡಿ. ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅದನ್ನು ನೀವು ಕನ್ನಡದಲ್ಲೂ ಕೂಡ ನಾನು ಕೊಟ್ಟಿದ್ದೇನೆ. ಹಾಗೆ ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಅಂತ ನಾವು ಕನ್ನಡದಲ್ಲಿ ಅದನ್ನು ಹೇಳ್ತೇವೆ. ಅದನ್ನು ಇಂಗ್ಲೀಷಲ್ಲಿ ಬರೆಯುವಂಥ ಪ್ರಯತ್ನವನ್ನೇ ಸಾಧ್ಯವಾದಷ್ಟು ಮಾಡಿ. ಹಾಗೆ ನಾವು ಮುಂದಿನ ಒಂದು ಭಾಗ ಪಾರ್ಟ್ ಬಿ ಏನಿದೆ ಇಲ್ಲಿಗೆ ಬಂದಾಗ ನೀವು ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತೇವೆ. 2 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಹೆಂಗಿರುತ್ತೆ ಪ್ರಶ್ನೆಗಳು, ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿರುತ್ತೆ. ಇಲ್ಲಿ ಒಟ್ಟು 8 ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ. ಅದರಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರವನ್ನು ಬರೀಬೇಕಾಗುತ್ತೆ. ಇಲ್ಲಿ ನೀವು ಸಾಧ್ಯವಾದಷ್ಟು ಪರೀಕ್ಷೆ ಅಂತ ಅಂದಾಗ ನೀವು ಹೆಚ್ಚು ಅಂಕಗಳು ಗಳಿಸಬೇಕು ಅನ್ನೋ ಉದ್ದೇಶ ಇರುತ್ತೆ. ಹಾಗಾಗಿ ಸುಲಭವಾಗಿ ನಿಮಗೆ ಬರೀಲಿಕ್ಕಾಗುವಂಥ ಹಾಗೆ ಪಾಯಿಂಟ್ಸ್ಗಳ ರೂಪದಲ್ಲಿ ಬರೆಯುವಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಉತ್ತರವನ್ನು ನೀಡಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಇಲ್ಲಿ 17ನೇ ಪ್ರಶ್ನೆ ನೋಡುವಂಥದ್ದು, ಭಾರತದ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಅಂಗವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತಿದೆ. ಹೇಗೆ ಅದು ಸ್ವತಂತ್ರವಾಗಿದೆ ಅಂತ ಅಂದಾಗ ನಾವು ಅದಕ್ಕೆ ಸ್ವಲ್ಪ ಲಾಂಗಾಗಿ ಉತ್ತರ ಕೊಟ್ಬಿಟ್ಟಿದ್ದೀನಿ. ನೀವು ಶಾರ್ಟ್ ಬೇಕಾದ್ರೆ ಮಾಡ್ಕೋಬೋದು. ಅಂದರೆ ಚುನಾವಣಾ ಆಯೋಗ ಒಂದು ಏನಾಗಿದೆ, ನಿಷ್ಪಕ್ಷಪಾತವಾಗಿ ಚುನಾವಣಾ ಕಾರ್ಯನಿರ್ವಹಿಸಲಿಕ್ಕೋಸ್ಕರ ಅದು ಸ್ವತಂತ್ರ ಚುನಾವಣಾ ಆಯೋಗ ಆಗಿದೆ. ಅಂದರೆ ಈ ಚುನಾವಣಾ ಆಯೋಗದ ಅಧಿಕಾರಗಳಲ್ಲಿ ಶಾಸಕಾಂಗವಾಗಲಿ ಅಥವಾ ಕಾರ್ಯಾಂಗವಾಗಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮೂಲಕ ಅದು ಸ್ವತಂತ್ರ ಅಂಗವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಬರೆದ್ರೆ ಸಾಕು. ಹಾಗೆ 18ನೇ ಪ್ರಶ್ನೆ, ರಾಜಕೀಯ ತಾಟಸ್ಥ್ಯ ಎಂದರೇನು ಅಂತ ಇದೆ. ಇದಕ್ಕೆ ಉತ್ತರ, ನಾಗರಿಕ ಸೇವಾ ವರ್ಗದ ನೌಕರರು ಎಲ್ಲ ರೀತಿಯ ರಾಜಕೀಯ ಚಟುವಟಿಕೆಗಳಿಂದ ದೂರ ಇದ್ದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ತಮ್ಮ ಕರ್ತವ್ಯವನ್ನು ನಿಷ್ಪಕ್ಷಪಾತವಾಗಿ ನಿರ್ವಹಿಸುವುದನ್ನು ರಾಜಕೀಯ ತಾಟಸ್ಥ್ಯ ಅಂತ ಕರಿತೇವೆ. ಹಾಗೆ 19ನೇ ಪ್ರಶ್ನೆ, ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆಗಳನ್ನು ನೀಡಿ ಅಂತ ಇದೆ. ಇಲ್ಲಿ ನಾನು ನಿಮಗೆ 3 ಉದಾಹರಣೆಗಳು ಕೊಟ್ಬಿಟ್ಟಿದ್ದೀನಿ. ಅದರಲ್ಲಿ ನೀವು ಯಾವುದಾದ್ರು 2 ಬರೆದ್ರೆ ಸಾಕು. ಭಾರತೀಯ ಆಡಳಿತ ಸೇವೆಗಳು IAS, ಭಾರತೀಯ ಪೊಲೀಸ್ ಸೇವೆಗಳು IPS, ಹಾಗೆ ಭಾರತೀಯ ಅರಣ್ಯ ಸೇವೆಗಳು IFS ಅಂತ ನಾವು ಕರಿತೇವೆ. ಅವುಗಳನ್ನ ನೀವು ಬರೆಯಬೇಕಾಗುತ್ತೆ. ಹಾಗೆ ನೆಕ್ಸ್ಟು ನಾವು ನೋಡುವಂಥದ್ದು ಚಿಪ್ಕೋ ಚಳುವಳಿಯ 2 ನೇತಾರರನ್ನು ಹೆಸರಿಸಿ ಅಂತ ಇದೆ. ಇದಕ್ಕೆ ನಾವು ಹಲವಾರು ನಾಯಕರುಗಳಿದ್ದಾರೆ. ಅದರಲ್ಲಿ ನೀವು ಯಾವುದಾದ್ರು 2 ಬರೆದ್ರೆ ಸಾಕು. ಅವುಗಳನ್ನ ಗಮನಿಸ್ಕೊಳ್ಳಿ. ಚಾಂಡಿ ಪ್ರಸಾದ್ ಭಟ್ಟ ಅವರು ಚಿಪ್ಕೋ ಚಳುವಳಿಯ ಪ್ರಮುಖವಾದ ನೇತಾರ. ಹಾಗೆ ಸುಂದರ್ಲಾಲ್ ಬಹುಗುಣ ಅವರು ಕೂಡ ಪ್ರಮುಖವಾಗಿ ಅದರಲ್ಲಿ ಇರ್ತಾರೆ. ಹಾಗೆ ಧೂಮ್ ಸಿಂಗ್ ನೇಗಿ, ಹಾಗೆ ಘನಶ್ಯಾಮ್ ಶಾತೂರಿ, ಹಿಂದೂ ಟೀಕಾಕಾರ್ ಅವರುಗಳನ್ನ ಯಾರಾದರೂ 2 ಹೆಸರನ್ನು ಬರೆದ್ರೆ ಸಾಕು.
ಹಾಗೆ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣವನ್ನು ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ನಾವು ಗಮನಿಸಿದಾಗ ಚಿತ್ರವನ್ನು ನೋಡಿ, ಅಲ್ಲಿ ಆಸ್ಟ್ರೇಲಿಯಾದ ಒಂದು ವಿಶಿಷ್ಟ ಗುಣ ಏನಂತಂದರೆ ಅಲ್ಲಿ ಅವರು ಮೂಲ ನಿವಾಸಿಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಹಾಗಾಗಿ ಒಂದು ಚಿತ್ರವನ್ನು ನಾವು ಗಮನಿಸಿದಾಗ ಮೂಲ ನಿವಾಸಿತನ ಎಂಬುದು ಅಲ್ಲಿ ಪ್ರಸಿದ್ಧಿ ಪಡೆದಿದೆ ಆಸ್ಟ್ರೇಲಿಯಾ ಅನ್ನೋದನ್ನು ಬರೀಬೇಕಾಗತ್ತೆ. ಅದನ್ನು ಬರಿತೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ 22ನೇ ಪ್ರಶ್ನೆ, ಖಾಸಗೀಕರಣದ 2 ರಾಜಕೀಯ ಪರಿಣಾಮಗಳನ್ನು ತಿಳಿಸಿ. ಇವೆಲ್ಲ ಸಾಮಾನ್ಯವಾಗಿ 5 ಮಾರ್ಕ್ಸಿನ ಪ್ರಶ್ನೆಗಳು. ನಿಮಗೆ 2 ಮಾರ್ಕ್ಸಿಗೆ ಕೇಳಿದಾಗ ಯಾವುದಾದ್ರು 2 ರಾಜಕೀಯ ಪರಿಣಾಮಗಳು ಬರೆದರೆ ಸಾಕು. ನಾನಿಲ್ಲಿ ನಿಮಗೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದೇನೆ, ನೀವು ಗಮನಿಸ್ಕೊಂಡು ಯಾವುದಾದ್ರು 2 ಬರೀಬೇಕಾಗತ್ತೆ. ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ, ಹಾಗೆ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸೇವಾ ಮನೋಭಾವ ಕಡಿಮೆ, ಹಾಗೆ ಉದ್ಯೋಗಕ್ಕೆ ಭದ್ರತೆ ಇಲ್ಲ, ಸಾರ್ವಭೌಮತ್ವಕ್ಕೆ ಧಕ್ಕೆ. ನೋಡಿ, ಈ ಎಲ್ಲ ಒಂದು ರಾಜಕೀಯ ಪರಿಣಾಮಗಳಲ್ಲಿ ಯಾವುದಾದ್ರು 2 ನೀವು ಬರೆದರೆ ಸಾಕು. ಹಾಗೆ 23ನೇ ಪ್ರಶ್ನೆ, ಬ್ರಿಕ್ಸ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನ ಬರೆಯಿರಿ ಅಂತ ಇದೆ. ಇದಕ್ಕೆ ನಾನು 5 ರಾಷ್ಟ್ರಗಳು ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ 5 ರಾಷ್ಟ್ರಗಳಿದೆ. ಯಾವುದಾದ್ರೂ 2 ನೀವು ಬರೆದು ಸಾಕು. BRICS, ಅದರಲ್ಲಿ ಪ್ರತಿಯೊಂದು ಅಕ್ಷರ ಕೂಡ ಒಂದೊಂದು ರಾಷ್ಟ್ರದ ಹೆಸರನ್ನು ಸೂಚಿಸುತ್ತೆ. ಆ ಹೆಸರಲ್ಲಿ ಇಂಡಿಯಾ ಕೂಡ ಒಂದಿರುತ್ತೆ. ಹಾಗಾಗಿ ನೀವು ತುಂಬ ಸುಲಭವಾಗಿ ಭಾರತ ಬರಿಬೋದು. ಅದನ್ನು ನೆನ್ಪಿಟ್ಕೊಳ್ಳಿ. ಪ್ರತಿ ಅಕ್ಷರವನ್ನು ಕೂಡ ನೆನ್ಪಿಟ್ಕೊಂಡ್ರೆ ಉತ್ತರವನ್ನು ತುಂಬ ಸುಲಭವಾಗಿ ಬರೀಬೋದು. ಹಾಗೆ ನಾವು 24ನೇ ಪ್ರಶ್ನೆ ನೋಡಿದಾಗ ವರ್ಣಭೇದ ನೀತಿ ಎಂದರೇನು ಅಂತಿದೆ. ಇದಕ್ಕೆ ಉತ್ತರ ಕರಿಯ ಮತ್ತು ಬಿಳಿಯ ಎಂಬ ಬಣ್ಣದ ಆಧಾರದಲ್ಲಿ ತಾರತಮ್ಯ ಮಾಡುವುದನ್ನು ವರ್ಣಭೇದ ನೀತಿ ಎಂದು ಕರೆಯುತ್ತೇವೆ. ಅಂದರೆ ಬಣ್ಣದ ಆಧಾರದಲ್ಲಿ ತಾರತಮ್ಯ ಮಾಡುವಂಥ ನೀತಿಯಾಗಿರುತ್ತೆ. ಹಾಗೆ ನಾವು ಮುಂದಿನ ಭಾಗಕ್ಕೆ ಹೋದಾಗ ಭಾಗ ಸಿ, ಇಲ್ಲಿ ನಾವು 5 ಅಂಕದ ಪ್ರಶ್ನೆಗಳನ್ನ ಗಮನಿಸ್ತೇವೆ. ಹೇಗಿರುತ್ತೆ? ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ಒಟ್ಟು 9 ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಇಲ್ಲಿ ನೀವು ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರವನ್ನು ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲೂ ಕೂಡ ಅಷ್ಟೇ, ನಿಮಗೆ ಯಾವುದು ಹೆಚ್ಚು ಪಾಯಿಂಟ್ಸ್ಗಳಿರ್ತವೆ ಅಂಥ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ಬರೀಬೇಕಾದ್ರೆ ಒಂದು ಸಂಕ್ಷಿಪ್ತ ಪೀಠಿಕೆ, ಹಾಗೆ ಎಲ್ಲ ಪಾಯಿಂಟ್ಸ್ಗಳನ್ನ ಬರೆದು 5 ಅಂಕಕ್ಕೆ ಎಷ್ಟು ಪಾಯಿಂಟ್ಸ್ಗಳು ಬೇಕೋ ಅಷ್ಟನ್ನು ವಿವರಿಸಿ ಆ ಪಾಯಿಂಟ್ಸ್ಗಳನ್ನ. ಹಾಗೆ ಆ ಪಾಯಿಂಟ್ಸ್ಗಳನ್ನ ಬರೆದು ಬಿಟ್ಟರೆ ನಿಮಗೆ ಬರೀ ಕಡಿಮೆ ಅಂಕಗಳು ಸಿಗ್ತವೆ. ಹಾಗಾಗಿ ಪಾಯಿಂಟ್ಸ್ಗಳಿಗೆ ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಕೂಡ ನೀವು ಉತ್ತರವನ್ನು ಬರೀಬೋದು, ಅಥವಾ ಪುಸ್ತಕದಲ್ಲಿ ಅದನ್ನು ಓದ್ಕೊಂಡು ನೀವು ಉತ್ತರವನ್ನು ಬರೀಬೋದು. ವಿವರಣೆಯನ್ನು ಬರೀಬೇಕಾಗುತ್ತೆ ಪಾಯಿಂಟ್ಸ್ಗಳಿಗೆ. ಕೊನೆಗೆ ಒಂದು ಸಂಕ್ಷಿಪ್ತವಾಗಿ ಒಂದು 2-3 ಲೈನಲ್ಲಿ ಉಪಸಂಹಾರವನ್ನು ಬರೀರಿ. 1 ಪುಟದಿಂದ 1.5 ಪುಟದಷ್ಟು ಉತ್ತರವನ್ನು ನೀವು ಬರೆದ್ರೆ ಪೂರ್ತಿ 5 ಅಂಕಗಳು ನಿಮಗೆ ಸಿಗ್ತವೆ. ಅದನ್ನು ನೆನ್ಪಿಟ್ಕೊಂಡು ಅದನ್ನು ಬರೆಯುವಂಥ ಪ್ರಯತ್ನ ಮಾಡಿ. ಇಲ್ಲಿ ಪ್ರಶ್ನೆಗಳನ್ನ ನಾನು ಕೊಟ್ಟಿದ್ದೇನೆ ನಿಮಗೆ. ಉತ್ತರಗಳನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಿಂದೆ ಈ ಒಂದು ವಿಷಯಗಳ ಬಗ್ಗೆ ಹಲವಾರು ವೀಡಿಯೋಗಳು ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವುಗಳ ಲಿಂಕ್ ಕೊಟ್ಟಿರ್ತೇನೆ. ನೀವೇನು ಈ ಒಂದು ವಿಡಿಯೋ ಟೈಟ್ಲ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೊಂದು ಕೆಳಗಡೆ ಒಂದು ಲಿಂಕ್ಗಳು ಓಪನ್ ಆಗ್ತವೆ ತುಂಬ. ಆ ಲಿಂಕ್ಗಳನ್ನು ನೀವು ನೋಡಿದರೆ ನಿಮಗೆ ಪ್ರತಿ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಯಾಕೆಂದರೆ ವಿಡಿಯೋ ದೊಡ್ಡದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಎಲ್ಲ ಉತ್ತರ ಕೂಡ ಕೊಟ್ಟಿಲ್ಲ. ಪ್ರಶ್ನೆಗಳನ್ನ ಗಮನಿಸ್ಕೊಳ್ಳಿ, ತುಂಬ ವಿಶಿಷ್ಟವಾದಂಥ ಪ್ರಶ್ನೆಗಳಿದೆ. ಇಲ್ಲಿ ನಾವು ನೋಡುವಂಥದ್ದು ಭಾರತ ಸರ್ಕಾರದ ಕಾಯ್ದೆ, ಅಂದರೆ 1935ರ ಕಾಯ್ದೆ ಏನಿದೆ ಅದರ ಮುಖ್ಯಾಂಶಗಳನ್ನ ವಿವರಿಸಿ ಅಂತ ಇದೆ. ಇಲ್ಲಿ ನಿಮಗೆ ಸಂಯುಕ್ತ ಪದ್ಧತಿ ಇರ್ಬೋದು, ಅಧಿಕಾರ ವಿಭಜನೆ, ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ಹಾಗೆ ಶಾಸಕಾಂಗದ ಬಗ್ಗೆ, ಹಾಗೆ ನ್ಯಾಯಾಂಗ ಅಂದರೆ ಫೆಡರಲ್ ನ್ಯಾಯಾಲಯ, ಮತ್ತು ಪ್ರಾಂತೀಯ ಸ್ವಾಯತ್ತತೆ, ಆ 6 ಅಂಶಗಳನ್ನ ವಿವರಿಸಬೇಕು. ಮತ್ತು ಅದಕ್ಕೆ ಕಾರಣ ಯಾಕೆ ಬಂತು ಅದನ್ನು ಪೀಠಿಕೆಯಲ್ಲಿ ನೀವು ಒಂದು ಸಂಕ್ಷಿಪ್ತವಾಗಿ ಪೀಠಿಕೆಯಲ್ಲಿ ಬರೀಬೇಕು. ನಂತರ ಅದಕ್ಕೆ ಇದಾದರೆ ಸಾಧಕ ಬಾಧಕಗಳು ಏನಾಗಿದೆ ಅದು ಒಂದು ಉಪಸಂಹಾರವನ್ನು ಬರೀರಿ. ಹಾಗೆ ನಾವು ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಗಮನಿಸ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ, 1956ರ ರಾಜ್ಯ ಪುನರ್ರಚನಾ ಕಾಯ್ದೆಯ ಮುಖ್ಯ ಅಂಶಗಳನ್ನ ಪರಾಮರ್ಶಿಸಿ ಅಂತ ಇದೆ. ರಾಜ್ಯ ಪುನರ್ರಚನಾ ಕಾಯ್ದೆ ಬರುತ್ತೆ 1956ರಲ್ಲಿ. ಆ ಕಾಯ್ದೆಯ ಮುಖ್ಯ ಅಂಶಗಳೇನು ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಗಮನಿಸ್ಕೊಳ್ಳಿ. ಹಾಗೆ ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿಶ್ಲೇಷಿಸಿ ಅಂತ ಇದೆ. ಇನ್ನಿಲ್ಲ, ಜಿಲ್ಲಾಧಿಕಾರಿಯ ಕಾರ್ಯಗಳನ್ನ ವಿವರಿಸಿ ಬರೀಬೇಕು. ಜಿಲ್ಲಾಡಳಿತ ಅಂದರೆ ಏನು, ಜಿಲ್ಲಾಧಿಕಾರಿ ಅದರ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ಜಿಲ್ಲಾಧಿಕಾರಿಯ ಕಾರ್ಯಗಳನ್ನ ಪಾಯಿಂಟ್ಸ್ಗಳನ್ನ ಬರೆದು ಅದನ್ನು ಒಂದು 5ರಿಂದ 6 ಪಾಯಿಂಟ್ಸ್ಗಳು ಅಥವಾ 10 ಪಾಯಿಂಟ್ಸ್ಗಳನ್ನು ಕೂಡ ನೀವು ಬರೀಬೋದು. ಸಂಕ್ಷಿಪ್ತವಾಗಿ ಬರೆದು ಒಂದು ಕನ್ಕ್ಲೂಷನನ್ನು ಬರೀರಿ. ಹಾಗೆ ನೀವು 28ನೇ ಪ್ರಶ್ನೆ ನೋಡಿದಾಗ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ ಅಂತ ಇದೆ. ನಿಮಗೆ ಸಾಮಾನ್ಯವಾಗಿ ಹಲವಾರು ಸಂದರ್ಭದಲ್ಲಿ ನಾವು ಮಾನವ ಹಕ್ಕುಗಳ ಬಗ್ಗೆ ಹೇಳ್ತೀವಿ. ಇಲ್ಲಿ ನೀವು ಗಮನಿಸಿದಾಗ ಈಗ ಮಹಿಳಾ ಚಳುವಳಿಗೆ ಕಾರಣಗಳೇನು, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು ಅಂತ ಹೇಳ್ತೀವಿ. ಅದನ್ನು ಕೂಡ ಸೇರಿಸ್ಕೊಂಡು, ಹಾಗೆ ನಿಮಗೆ ದಲಿತರ ಒಂದು ಹಕ್ಕುಗಳ ಸಂರಕ್ಷಣೆ ಮಾಡದೇ ಇದ್ದಾಗ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತವೆ. ಹಾಗಾಗಿ ಮಾನವ ಹಕ್ಕುಗಳ ಒಂದು ಚಳುವಳಿ ಅಂತೇನಿದೆ ಆ ಅಂಶಗಳನ್ನ ಸೇರಿಸ್ಕೊಂಡು ಒಂದು ವಿಮರ್ಶಾತ್ಮಕವಾದಂಥ ಉತ್ತರವನ್ನು, ಅಂದರೆ ಯಾವ ರೀತಿ ಒಂದು ಉಲ್ಲಂಘನೆ ಆಗ್ತಾಯಿದೆ ಮಾನವ ಹಕ್ಕುಗಳು, ಆ ಒಂದು ವಿಷಯಗಳ ಬಗ್ಗೆ ನಿಮ್ಮ
ಒಂದು ವಿವರಣೆಯನ್ನು ವಿಮರ್ಶಾತ್ಮಕವಾಗಿ ಬರೀಬೇಕಾಗುತ್ತೆ. ಹಾಗೆ 29ನೇ ಪ್ರಶ್ನೆ ಭ್ರಷ್ಟಾಚಾರದ ಕಾರಣಗಳನ್ನು ವಿವರಿಸಿ. ಇದು ನೇರವಾಗಿದೆ. ನಿಮಗೆ ಭ್ರಷ್ಟಾಚಾರ ಅಂದರೆ ಏನು ಅಂತ ಬರೀರಿ ಅದಕ್ಕೆ ಪೀಠಿಕೆಯಲ್ಲಿ. ಆನಂತರ ಭ್ರಷ್ಟಾಚಾರಕ್ಕೆ ಕಾರಣಗಳು ಏನು ಅಂತ ಬರೀರಿ. ನಿಮಗೆ ದುರಾಸೆ, ಸ್ವಾರ್ಥಪರತೆ, ಭ್ರಷ್ಟ ರಾಜಕಾರಣಿಗಳು, ನೈತಿಕತೆಯ ಕೊರತೆ ಇವೆಲ್ಲವೂ ಕೂಡ ಭ್ರಷ್ಟಾಚಾರಕ್ಕೆ ಮುಖ್ಯವಾದ ಕಾರಣಗಳು. ಅವುಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ಕೊಟ್ಟು ಹಾಗೆ ಭ್ರಷ್ಟಾಚಾರದ ಬಗ್ಗೆ ಕೊನೆಗೆ ಒಂದು ಉಪಸಂಹಾರವನ್ನು ಬರೀಬೇಕಾಗತ್ತೆ. ಹಾಗೆ 30ನೇ ಪ್ರಶ್ನೆ ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿನ ನೂತನ ಆಯಾಮಗಳಲ್ಲಿ ಶಾಸನೀಯ ಕಾರ್ಯಗಳನ್ನು ಬರೆಯಿರಿ ಅಂತಿದೆ. ಅಂದರೆ ಶಾಸನೀಯ ಸಂಬಂಧಗಳು ಅಂತ ಏನು ಬರುತ್ತಲ್ಲಿ ಅದನ್ನು ನೀವು ಬರೆಯಬೇಕು. ಅಲ್ಲಿ ನಿಮಗೆ ಅಧಿಕಾರ ವಿಭಜನೆಯ 3 ಪಟ್ಟಿಗಳ ಬಗ್ಗೆ ಹೇಳಲಾಗುತ್ತೆ. ಯಾವುದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಅದನ್ನು ತಿಳ್ಕೊಳ್ಳಿ. ಅಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿದೆ, ಅದ್ರ ಬಗ್ಗೆ ಯಾರು ಶಾಸನ ಮಾಡ್ತಾರೆ, ಹಾಗೆ ಅವ್ರ ಮುಖ್ಯವಾದ ವಿಷಯಗಳು ಯಾವುದು, ರಾಜ್ಯ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿದೆ, ಯಾರು ಶಾಸನ ಮಾಡ್ತಾರೆ, ಅದರ ಮುಖ್ಯ ವಿಷಯಗಳು ಯಾವುದು, ಹಾಗೆ ಸಮವರ್ತಿ ಪಟ್ಟಿ, ಹಾಗೆ ನಾವು ಉಳಿಕೆ ಅಧಿಕಾರಗಳು, ಇವುಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ವಿವರಣೆಯನ್ನು ಬರೀಬೇಕಾಗುತ್ತೆ. ಹಾಗೆ ಸಾಮಾನ್ಯ ಸ್ಥಿತಿಯಲ್ಲಿ ಹೇಗೆ ಶಾಸನೀಯ ಅಧಿಕಾರಗಳನ್ನ ಚಲಾಯಿಸಲಾಗುತ್ತೆ ಅದನ್ನು ಸಂಕ್ಷಿಪ್ತವಾಗಿ ಬರೆದರೆ ಸಾಕು. ಹಾಗೆ 31ನೇ ಪ್ರಶ್ನೆ ಭಯೋತ್ಪಾದನೆ ವಿರುದ್ಧ ಯುವಜನತೆಯ ಪಾತ್ರವನ್ನು ಸಮರ್ಥಿಸಿ. ಅಂದರೆ ಯುವಜನತೆ ಹೇಗೆ ಭಯೋತ್ಪಾದನೆ ವಿರುದ್ಧ ಹೋರಾಡಲಿಕ್ಕೆ ಸಾಧ್ಯ, ಅದ್ರ ಬಗ್ಗೆ ನೀವು ಭಯೋತ್ಪಾದನೆ ಹೇಗೆ ನಡೀತಿದೆ ಈಗ, ಆಮೇಲೆ ಭಯೋತ್ಪಾದನೆ ನಿಯಂತ್ರಿಸುವಲ್ಲಿ ಯುವಜಕರು ಶಿಕ್ಷಣದ ಮೂಲಕ ಅರಿವು ಮೂಡಿಸುವಂಥದ್ದು, ಸರ್ಕಾರಕ್ಕೆ ಮಾಹಿತಿ ಕೊಡುವಂಥದ್ದು, ಹಾಗೆ ಸಾಲ್ವಾ ಜುಡಮ್ ಏನಿದೆ ನಕ್ಸಲೀಯರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಯುವಕರ ಪಡೆಯನ್ನು ಕಟ್ಕೊಳ್ಳುವಂಥದ್ದು, ಹಾಗೆ ಮಲಾಲಾ ಯೂಸುಫ್ ಜೈ ಅವರ ಉದಾಹರಣೆಯನ್ನು ಕೊಟ್ಟು, ಹಾಗೆ ನಿಮಗೆ ಅಲ್ಲಿ ನಾವು ರಾಧಾಕೃಷ್ಣನ್ ಅವರ ಒಂದು ಹೇಳಿಕೆಯನ್ನು ಗಮನಿಸ್ತೀವಿ. ಅಂದರೆ ಯುವಕರಲ್ಲಿ ಯಾಕೆ ಅಶಾಂತಿಯೇ ಜಾಸ್ತಿ ಆಗ್ತಿದೆ ಅದ್ರ ಬಗ್ಗೆ ಇರ್ಬೋದು. ಹಾಗೆ ವಿನ್ಸ್ಟನ್ ಚರ್ಚಿಲ್ ಅವ್ರ ಬಗ್ಗೆ ಅವ್ರು ಹೇಳಿರುವಂಥ ಅಂದರೆ ಯುವಕರನ್ನು ಅವರು ಚಿಕ್ಕವರಿದ್ದಾಗಲೇ ಬಗ್ಗಿಸ್ಬೇಕು, ಅವ್ರನ್ನ ಸರಿಪಡಿಸ್ಬೇಕು ಅಂತೇಳಿ. ಹಾಗೆ ಜಾನ್ ಕೆರಿ ಶಾಸನಾತ್ಮಕ ಕ್ರಮಗಳು, ಅಂದರೆ ಈ ಒಂದು ಇದ್ರ ಬಗ್ಗೆ ಯುವಕರು ಯಾವ ರೀತಿ ಪಾತ್ರವನ್ನು ವಹಿಸಬೇಕು ಅದನ್ನು ವಿವರಣಾತ್ಮಕವಾಗಿ ಬರೀಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ನಾವು ಮುಂದೆ ನೋಡುವಂಥದ್ದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ ಇದೆ. ಅಂದರೆ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿ ಬಗ್ಗೆ ಟಿಪ್ಪಣಿ ಇದೆ, ಅದನ್ನು ನೀವು ಗಮನಿಸ್ಕೊಂಡು ಆ ಟಿಪ್ಪಣಿಯನ್ನು ಬರೆಯಬೇಕಾಗುತ್ತೆ. ಅದನ್ನು ತಿಳ್ಕೊಳ್ಳಿ, ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿ ಬಗ್ಗೆ. ಹಾಗೆ ನಾವು ಮುಂದೆ ನೋಡುವಂಥದ್ದು ಸಾರ್ಕ್ ಸಂಘಟನೆಯಲ್ಲಿ ಭಾರತದ ಪಾತ್ರವನ್ನು ಪರಾಮರ್ಶಿಸಿ. ಭಾರತ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಸಾರ್ಕ್ ಸಂಘಟನೆಯಲ್ಲಿ. ಆ ಒಂದು ಪಾತ್ರದ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ಗಮನಿಸ್ಕೊಂಡು ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ನಾವು ಮುಂದಿನ ಒಂದು ಭಾಗಕ್ಕೆ ಹೋದಾಗ ಪಾರ್ಟ್ ಡಿ ನೋಡಿ. ಪಾರ್ಟ್ ಡಿ ಏನಿದೆ ಇಲ್ಲಿ ಮುಖ್ಯವಾಗಿ 10 ಅಂಕದ ಪ್ರಶ್ನೆಗಳಿರ್ತವೆ. ಅಂದರೆ ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30-40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ನೋಡಿ, ಇಲ್ಲಿ ನಮಗೆ ಸಾಮಾನ್ಯ 4 ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಲ್ಲಿ ನಾವು ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾದ ರೀತಿ ಬರೀಬೇಕು. ಇಲ್ಲೂ ಕೂಡ ಅಷ್ಟೇ ಒಂದು ಪೀಠಿಕೆ ಬರೀಬೇಕು, ಹಾಗೆ ಎಲ್ಲ ಪಾಯಿಂಟ್ಸ್ಗಳಿಗೆ ವಿವರಣೆಯನ್ನು ಬರೀಬೇಕು, ಹಾಗೆ ಒಂದು ಉಪಸಂಹಾರವನ್ನು ಬರೀಬೇಕು. ಸಾಮಾನ್ಯವಾಗಿ ನಿಮಗೆ ಇಲ್ಲಿ ಹೆಚ್ಚು ಕಡಿಮೆ ಒಂದು 2.5 ಪುಟ 3 ಪುಟದಷ್ಟು ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ನಿಮ್ಮ ಅಕ್ಷರದ ಮೇಲೆ ಅದು ಗಾತ್ರದ ಮೇಲೆ ನಿರ್ಧಾರ ಆಗುತ್ತೆ. ಎಲ್ಲ ಪಾಯಿಂಟ್ಸ್ಗಳನ್ನು ವಿವರಿಸಿ ಪೀಠಿಕೆ ಉಪಸಂಹಾರ ಅವೆಲ್ಲವನ್ನೂ ಕೂಡ ಬರೆದು ನೀವು ಬರೆದ್ರೆ 10ಕ್ಕೆ 10 ಅಂಕಗಳು ಸಿಗ್ತವೆ. ಇಲ್ಲಿ 34ನೇ ಪ್ರಶ್ನೆ ನೋಡುವಂಥದ್ದು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಇದೆ. ಅದಕ್ಕೆ ನೀವು ತುಂಬ ಸುಲಭವಾಗಿ ಉತ್ತರವನ್ನು ಬರೀಬೋದು. ರಾಜಕೀಯ ಪಕ್ಷ ಅಂದರೆ ಏನು, ಅದು ಭಾರತದಲ್ಲಿ ಯಾವ ರೀತಿ ಕಾರ್ಯಗಳು ನಿರ್ವಹಿಸ್ತಿದೆ ಅದನ್ನು ನೀವು ಬರೀಬೇಕಾಗುತ್ತೆ. ಹಾಗೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನ ವಿವರಿಸಿ. ಇದು ಕೂಡ ಪಾಯಿಂಟ್ಸ್ಗಳಿದೆ ತುಂಬ ಈಸಿಯಾಗಿ. ರಾಷ್ಟ್ರ ನಿರ್ಮಾಣ ಎಂದರೇನು ಅದನ್ನು ಬರೆದು ಆ ಪೀಠಿಕೆಯಲ್ಲಿ ಅದರ ಕೆಲವು ಅಂಶಗಳನ್ನ ಬರೆದು ಆನಂತರ ಅದರ ಒಂದು ವಿವರಗಳನ್ನ ಬರ್ಕೊಂಡು ಹೋಗಬೇಕಾಗುತ್ತೆ. ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನ ವಿವರಿಸಬೇಕಾಗುತ್ತೆ. ಹಾಗೆ 36ನೇ ಪ್ರಶ್ನೆ ನೇಪಾಳದ ಪ್ರಜಾಸತ್ತಾತ್ಮಕ ಚಳುವಳಿಯನ್ನು ಪರಾಮರ್ಶಿಸಿ ಅಂತಿದೆ. ಇದು ನಿಮಗೆ ನೋಡಿ ಗಮನಿಸಿ, ಇದನ್ನು ನೀವು ನೇಪಾಳದ ಪ್ರಜಾಸತ್ತಾತ್ಮಕ ಚಳವಳಿಯ ಬಗ್ಗೆ ವಿವರಿಸ್ಬೋದು. ಹಾಗೆ 37ನೇ ಪ್ರಶ್ನೆ ಭಾರತ ಮತ್ತು ಶ್ರೀಲಂಕಾದ ನಡುವಿನ ಸಂಬಂಧಗಳನ್ನು ವಿಶ್ಲೇಷಿಸಿ ಅಂತಿದೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಯಾವ ರೀತಿ ಸಂಬಂಧಗಳು ಹಿಂದಿನಿಂದ ಇದೆ, ಮತ್ತು ಈಗ ಯಾವ ರೀತಿ ಆರ್ಥಿಕ ಸಂಬಂಧಗಳು ಅವೆಲ್ಲ ಇದೆ, ಹಾಗೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಒಂದು ಸಂಬಂಧ ಹೇಗಿತ್ತು ಅದನ್ನು ವಿವರಿಸಿ ಬರೀಬೇಕಾಗುತ್ತೆ. ಇದಿಷ್ಟು ಕೂಡ 10 ಅಂಕದ ಪ್ರಶ್ನೆಗಳು. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಇವೆಲ್ಲ ಅನ್ವಯಿಸ್ತವೆ. ಹಾಗೆ ಕೆಲವು ವಿದ್ಯಾರ್ಥಿಗಳಿಗೆ ಅಂದರೆ ಭಾಗ ಇದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತೆ. ಹಾಗಾಗಿ ಸಾಮಾನ್ಯ ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕಾಗಿಲ್ಲ ಮತ್ತು ಬರೀಡು ಕೂಡ ಬಾರದು. ಏಕೆಂದರೆ ನೀವು ಬರೆದರೆ ಇದಕ್ಕೆ ಅಂಕಗಳು ಸಿಗೋದಿಲ್ಲ. ಹಾಗಾಗಿ ಇದನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಮಾತ್ರ ಬರೀಬೇಕಾಗುತ್ತೆ. ನಿಮಗೆ ಇಲ್ಲಿ ಪ್ರಶ್ನೆ ಸಂಖ್ಯೆ 4ಕ್ಕೆ ಅಲ್ಲಿ ಚಿತ್ರ ಸಮೇತ ಕೊಟ್ಟಿದ್ದರು. ಸಮ್ಮಿಶ್ರ ಸರ್ಕಾರಕ್ಕೆ ಉತ್ತಮ ಉದಾಹರಣೆ
ಅಂತೇಳಿ ನೀವು ಅಲ್ಲಿ ಕೇಳಿದರು. ಅದಕ್ಕೆ ಇಲ್ಲಿ ಉತ್ತಮ ಉದಾಹರಣೆ ನಾವು ನೋಡಿದಾಗ ಇಲ್ಲಿ ಭಾರತ, ಅದಕ್ಕೆ ಸರಿಯಾದಂಥ ಉತ್ತರ ಭಾರತ. ಸಮ್ಮಿಶ್ರ ಸರ್ಕಾರಕ್ಕೆ ಹೆಚ್ಚಾಗಿ ರಚನೆ ಆಗುವಂಥದ್ದು ಭಾರತದಲ್ಲಿ. ಚೀನಾದಲ್ಲಿ ರಚನೆ ಆಗೋದಿಲ್ಲ, USA ಕೂಡ ರಚನೆ ಆಗೋದಿಲ್ಲ, ಯಾಕೆಂದರೆ ದ್ವಿಪಕ್ಷ ಪದ್ಧತಿ ಇದೆ. ಮಯನ್ಮಾರಲ್ಲಿ ಕೂಡ ಅದರ ರಚನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಇದು ಹೆಚ್ಚಾಗಿ ಉತ್ತಮವಾದ ಉದಾಹರಣೆ ಆಗಿದೆ. ಹಾಗೆ 21ನೇ ಪ್ರಶ್ನೆ, ಅಲ್ಲೂ ಕೂಡ ನಿಮಗೆ ಒಂದು ಪ್ರಶ್ನೆ ಇತ್ತು, ಚಿತ್ರ ಸಮೇತ ಪ್ರಶ್ನೆ. ಅದರ ಬದಲಿಗೆ ಅನಕ್ಷರತೆ ಯಾವುದಾದ್ರೂ 2 ಕಾರಣಗಳನ್ನ ಕೊಡಿ ಅಂತ ಪ್ರಶ್ನೆ ಇದೆ. ಅದಕ್ಕೆ ನೀವು ಸರಿಯಾದಂಥ ಉತ್ತರ ನೋಡಿದಾಗ ಬಡತನ, ಜನಸಂಖ್ಯೆ ಸ್ಫೋಟ, ಸಾಮಾಜಿಕ ಹಿಂದುಳಿದಿರುವಿಕೆ, ಬಾಲಕಾರ್ಮಿಕ ಪದ್ಧತಿ, ಕಳಪೆ ಗುಣಮಟ್ಟದ ಮೂಲಭೂತ ಸೌಕರ್ಯಗಳು, ಇದರಲ್ಲಿ ಯಾವುದಾದ್ರೂ 2 ಅಂಶಗಳನ್ನ ಬರೆದರೆ ಸಾಕು. ಆಯಿತಾ? ಇದಿಷ್ಟು ಕೂಡ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡುವಂಥ ಬಹಳ ಮುಖ್ಯವಾದಂಥ ಪ್ರಶ್ನೆಗಳು. ಹಾಗೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದುವರೆಗೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.